ಎಲ್ಲರಿಗೂ ನಮಸ್ಕಾರ. ಥಟ್ಟತ್ತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಂಜನಿ ಕೀರ್ತಿ. ನಮಗೆ ರಂಜನಿ ಪರಿಚಿತರಾಗಿರೋದು ಹಾಡುಗಾರ್ತಿಯಾಗಿ, ಸಂಗೀತಗಾರ್ತಿಯಾಗಿ, ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನು ಅವರು ಮೂಡಿಸಿದ್ದಾರೆ. ಬರಹಗಾರ್ತಿಯಾಗಿ ಅವರು ಹೆಸರು ಮಾಡಿದ್ದೂ ಸಂಗೀತದಿಂದಲೇ. ಸಂಗೀತದ ಹಿನ್ನೆಲೆಯಲ್ಲಿ ಪಸ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದರು. ಆ ಕಾದಂಬರಿಯಲ್ಲಿ ಅಂತಿಂಥ ಕಾದಂಬರಿಯಲ್ಲ, ಪತ್ತೇದಾರಿ ಕಾದಂಬರಿ ಅದು. ಆ ಪತ್ತೇದಾರಿ ಕಾದಂಬರಿಯನ್ನು ಬರೀಬೇಕಾದರೆ ಸಂಗೀತದ ವಿವಿಧ ಆಯಾಮಗಳು ಏನಿದೆ, ರಾಗಗಳು, ತಾಳಗಳು ಇತ್ಯಾದಿ, ಇವುಗಳನ್ನು ಬಳಸಿಕೊಂಡು ಅವರು ಆ ಪತ್ತೇದಾರಿ ಕಾದಂಬರಿಯನ್ನು ಬರೆದರು. ಅದು ಪ್ರಕಟವಾಗಿದೆ, ಜನಪ್ರೀತಿಯನ್ನು ಗಳಿಸಿದೆ. ರಂಜನಿ ಕೀರ್ತಿ ಅವರು ಬರೆದಂಥ ಕಥಾಕೃತಿ. ಒಟ್ಟು 10 ಕಥೆಗಳಿವೆ ಈ ಪುಸ್ತಕದಲ್ಲಿ. ಎಲ್ಲ ಪುಟ್ಟ ಕಥೆಗಳು, ಆದರೆ ಮುದವನ್ನು ಖಂಡಿತ ಕೊಡುತ್ತವೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಆನಂದ್. ನಾನು ಹಾಸನದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಭರತನಾಟ್ಯ ಮಾಡುವುದು ಜೊತೆಗೆ ಸಂಗೀತವನ್ನು ಆಲಿಸುವುದು ನನ್ನ ಹವ್ಯಾಸಗಳು. ಸುಪ್ರಿಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಂಠಯ್ಯ ಜಂಬಯ್ಯ ಅರಳಿಕಟ್ಟಿಮಠ. ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಇರ್ಕಲ್ಗಡ ಗ್ರಾಮದಿಂದ ಬಂದಿದ್ದೇನೆ. ನಾನು BE MTech ಮತ್ತು ಡಿಫಾರ್ಮಸಿ ಮಾಡಿದ್ದು. ನಾನು ಪ್ರಸ್ತುತ TUV ಕಂಪ್ನಿಯಲ್ಲಿ ವಿಂಡ್ ಎನರ್ಜಿ ಟೆಕ್ನಿಕಲ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕತೆ, ಕಾದಂಬರಿ, ಸಣ್ಣ ಕಥೆಗಳನ್ನು ಬರೆಯುವುದು ಮತ್ತು ಓದುವುದು, ಮತ್ತು ಶಾಂಭವಿ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪರಿಸರ ಕಾಳಜಿ ಮತ್ತು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡುವುದು ಆಗಿರುತ್ತದೆ. ಬಹಳ ಸಂತೋಷ ಕಂಠಯ್ಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜನಿ ಸಿ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಗೃಹಿಣಿ. ನನ್ನ ಹವ್ಯಾಸಗಳು ಭಗವದ್ಗೀತೆ ಆನ್ಲೈನ್ ತರಗತಿಗಳಲ್ಲಿ ಕಲಿಯುವುದು, ಪುಸ್ತಕಗಳನ್ನು ಓದುವುದು ಮತ್ತು ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಹಾಗೂ ಪದಬಂಧವನ್ನು ಬಿಡಿಸುವುದು. ರಜನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಟಿಟಂಬಿ ಅಂತ. ನಾನು ಬೆಳಗಾವಿಯಿಂದ ಬಂದೇನೆ. ವೃತ್ತಿಪರ ಅಂಚೆ ಇಲಾಖೆಯಲ್ಲಿ ಪೋಸ್ಟಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಓದುವುದು ಅಷ್ಟೇ. ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರುವಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ಹೆಸರಿನಲ್ಲಿ ಲತಾ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಕಾನ್ಪುರ್ಟೋ ಕರೋಲ್ಬಾಗ್ ಕಥಾ ಸಂಕಲನ, ಬಾಲಚಂದ್ರ ಭಟ್ ಓಡಲ ಮನೆ ಬರೆದಿರುವಂಥದ್ದು. ದಾನ ಚಿಂತಾಮಣಿ ಅತ್ತಿಮಬ್ಬೆ, ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಬರೆದಂಥ ಪುಸ್ತಕ. ಪ್ರಶ್ನೆ. ಮೊದಲ ಪ್ರಶ್ನೆ ಈಗ ಬಂತು. ಕನ್ನಡದ ಮೊದಲ ಶಾಸನವನ್ನು ಯಾವ ರಾಜವಂಶದವರು ಕೆತ್ತಿಸಿದರು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ರಮೇಶ್, ಆನಂತರ ರಜನಿಯವರು. ರಮೇಶ್. ಕದಂಬರು. ತಮ್ಮ ಉತ್ತರ ರಜನಿ? ಗಂಗರು. ಆಯ್ಕೆಗಳನ್ನು ನೋಡೋಣ. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕದಂಬರು ಆಗಿತ್ತು. ಈ ಉತ್ತರವನ್ನು ರಮೇಶ್ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ. ಕಾನ್ಪುರ್ಟೋ ಕರೋಲ್ಬಾಗ್ ಅತ್ತಿಮಬ್ಬೆ 2 ಪುಸ್ತಕವನ್ನು ರಮೇಶ್ ಅವರಿಗೆ ಕೊಡ್ತಾ ಇದ್ದೇವೆ. ಕ್ರಿಸ್ತಶಕ 450 ಕಾಲದ್ದು ಅಂತ
ತಜ್ಞರು ಯಾರು ನಿರ್ಣಯಿಸಿದ್ದಾರೆ ಆ ಶಾಸನವನ್ನು ಹಲ್ಮಿಡಿ ಶಾಸನ ಅಂತ ನಾವು ಕರಿತೇವೆ. ಕದಂಬರ ಕಾಕುತ್ಸವರ್ಮ ಅಂತಕ್ಕಂಥ ಅರಸನ ಕಾಲದಲ್ಲಿ ಈ ಶಿಲಾಶಾಸನ ರಚನೆಯಾಯಿತು ಅಂತ ತಜ್ಞರ ಅಭಿಪ್ರಾಯ. ಮುಂದಿನ 2 ಪುಸ್ತಕ, ಸತ್ಯದರ್ಶನ ಎನ್ ಸತ್ಯಪ್ರಕಾಶ್ ಬರೆದಂಥ ಪುಸ್ತಕ, ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದ ಬದುಕು ಧನ್ಯೋಸ್ಮಿ ಅಂತಕ್ಕಂಥ ಕೃತಿ. ಪ್ರಶ್ನೆ ಈಗ ಬಂತು. ಪ್ರಶ್ನೆ, ಪ್ರಾಯೋಪಗಮನವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಚಾರ್ವಾಕ ಧರ್ಮ, ಬೌದ್ಧ ಧರ್ಮ. ಸ್ಪರ್ಧೆಯ ಮೇಲೆ ಬಜರ್ ಒತ್ತಿದ್ದಾರೆ. ಮೊದಲಿಗೆ ರಮೇಶ್, ಎರಡನೆಯದಾಗಿ ಕಂಠಯ್ಯ. ಬೌದ್ಧ ಧರ್ಮ. ಬೌದ್ಧ ಧರ್ಮ. ತಮ್ಮ ಉತ್ತರ ಕಂಠಯ್ಯ? ಬೌದ್ಧ ಧರ್ಮ. ಬೌದ್ಧ ಧರ್ಮ. ಆಯ್ಕೆ 3 ಹಿಂದೂ ಧರ್ಮ. ಆಯ್ಕೆ 4 ಜೈನ ಧರ್ಮ. ಉತ್ತರವನ್ನು ನೋಡೋಣ. ಜೈನ ಧರ್ಮ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಆಯ್ಕೆ ಬರೋವರೆಗೂ ತಾವು ಕಾಯಲೇ ಇಲ್ಲ, ಹಾಗಾಗಿ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಪ್ರಾಯ ಉಪಗಮನ, ಅಂತ್ಯದ ಕಡೆಗೆ ಸಮೀಪಿಸುವುದು ಅನ್ನೋದು ಈ ಒಂದು ಪದಗಳ ಅರ್ಥ. ಇದು ಆಹಾರವನ್ನು ತ್ಯಾಗ ಮಾಡಿ ಶಾಂತಿ ಮತ್ತು ಸಂಯಮದಿಂದ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಜೀವವನ್ನು ಬಿಡುವಂಥ ಒಂದು ಕ್ರಿಯೆ ಇದು. ಪ್ರಾಯೋಪವೇಶ ಅಂತಲೂ ಹೇಳ್ತಾರೆ, ಪ್ರಾಯ ಉಪಗಮನ, ಪ್ರಾಯೋಪಗಮನ ಅಂತಲೂ ಹೇಳ್ತಾರೆ, ಸಲ್ಲೇಖನ ವ್ರತ ಅಂತಲೂ ಇದನ್ನು ಕರೆಯೋದು ಉಂಟು. ಮುಂದಿನ 2 ಪುಸ್ತಕ, ನೆಲೆಯಾದ ಜೀವಗಳು, ಡಾಕ್ಟರ್ KR ಸಂಧ್ಯಾರೆಡ್ಡಿ ಬರೆದಂಥ ಪುಸ್ತಕ. ಪುರಂದರ ಸಾಹಿತ್ಯ, ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಬರೆದಿರುವಂಥ ಪುಸ್ತಕ. ಪ್ರಶ್ನೆ, ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರವನ್ನು ಯಾರು ಬರೆದರೋ? ಆಯ್ಕೆಗಳನ್ನು ನೋಡೋಣ. ಬ್ರಹ್ಮಶಿವ, ಕರ್ಣಪಾರ್ಯ, ವಿಷ್ಣು ಬ್ರಹ್ಮ, ದುರ್ಗಸಿಂಹ. ಮೊದಲಿಗೆ ಸುಪ್ರಿಯಾ, ಅದಾದ ನಂತರ ಕಂಠಯ್ಯ. ಕರ್ಣಪಾರ್ಯ. ಕರ್ಣಪಾರ್ಯ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ತಮ್ಮ ಉತ್ತರ ಕಂಠಯ್ಯ? ದುರ್ಗಸಿಂಹ. ದುರ್ಗಸಿಂಹ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬ್ರಹ್ಮಶಿವ ಆಗಿತ್ತು. ಬ್ರಹ್ಮಶಿವ ಸರಿಯಾದ ಉತ್ತರ ಆಗಿತ್ತು. ಇದನ್ನು ಛತ್ತೀಸ್ ರತ್ನಮಾಲೆ ಅಂತಲೂ ಕರೀತಾರೆ. 12ನೇ ಶತಮಾನದ ಕವಿ ಈತ ಬ್ರಹ್ಮಶಿವ. ಅವನು ಈತ ಮೂಲತಃ ಶೈವನಾಗಿದ್ದು ಆನಂತರ ಜೈನ ಧರ್ಮವನ್ನು ಸೇರಿ ತನ್ನ ಹೆಸರನ್ನು ಬದಲಾಯಿಸ್ಕೋತಾನೆ. ಮೂಲ ಹೆಸರು ಬ್ರಹ್ಮದೇವ ಅಂತ ಆಗಿತ್ತು, ಬ್ರಹ್ಮಶಿವ ಅಂತ ಬದಲಾಯಿಸ್ಕೋತಾನೆ. ಅನ್ಯ ಧರ್ಮಗಳನ್ನು ವಿಡಂಬನೆ ಮಾಡಿ ಜೈನ ಧರ್ಮವೇ ಸರ್ವಶ್ರೇಷ್ಠ ಅಂತ ವಿವರಿಸುವ ಪದ್ಯ ಇದು ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ ಎಂತಕ್ಕಂಥ ಪುಸ್ತಕ. ಕನಕದಾಸ ಹಾಗೂ ಏಕನಾಥ ಒಂದು ತೌಲನಿಕ ಅಧ್ಯಯನ, ಮೇಧಾ ಎಂ ಕುಲಕರ್ಣಿ ಬರೆದಂಥ ಪುಸ್ತಕ. ಆರೋಗ್ಯ ಸಂಹಿತೆ, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ, ಪುರಂದರದಾಸರು ಹಾಗೂ ಅನ್ನಮಯ್ಯರು ಎಲ್ಲಿ ಪರಸ್ಪರ ಭೇಟಿಯಾದರು ಎಂಬ ಕಥೆಗಿದೆ. ಆಯ್ಕೆಗಳನ್ನು ನೋಡೋಣ. ಪಂಢರಾಪುರ, ಕಾಶಿ. ಆಗಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ರಜನಿ, ಆನಂತರ ರಮೇಶ್. ಪಂಡ್ರಾಪುರ. ಹೇಳಿ ರಮೇಶ್. ಪಂಡ್ರಾಪುರ. ಆಯ್ಕೆ 4 ರಾಮೇಶ್ವರ. ಉತ್ತರವನ್ನು ನೋಡೋಣ. ತಿರುಪತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಾಳ್ಳಪಾಕ ಅನ್ನಮಾಚಾರ್ಯ ಇದಾರಲ್ಲ, ಅವರನ್ನು ಅನ್ನಮಯ್ಯ ಅಂತಲೂ ಸಂಕ್ಷಿಪ್ತವಾಗಿ ಪ್ರೀತಿಯಿಂದ ಕರೀತಾರೆ. ಅವರು ತೆಲುಗು ಭಾಷೆಯಲ್ಲಿ ಅವರು ವೆಂಕಟೇಶ್ವರನನ್ನು ಕುರಿತು ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವರ ಪ್ರಸಿದ್ಧಿಯನ್ನು ಕೇಳಿ ಯುವಕ ಇನ್ನೂ ಪುರಂದರದಾಸ ಆತ ನಡ್ಕೊಂಡು ತಿರುಪತಿಗೆ ಹೋಗ್ತಾನೆ. ಹೋಗಿ ತಾಳ್ಳಪಾಕ ಅನ್ನಮಾಚಾರ್ಯ ಅವರನ್ನು ಭೇಟಿಯಾದಾಗ ವರ್ಣಿಸ್ತಾರೆ, ನೇರವಾಗಿ ನಾನು ತಿರುಪತಿ ತಿಮ್ಮಪ್ಪನನ್ನೇ ನೋಡ್ತಾ ಇದ್ದೇನೆ ಅಂತ. ಅನ್ನಮಾಚಾರ್ಯರು ಹೇಳ್ತಾ ಇದ್ದಾರೆ, ಪಂಢರಾಪುರದ ವಿಠ್ಠಲನೇ ಬಂದ ನನ್ನ ಬಳಿಗೆ ಅಂತ ಭಾವಿಸ್ತಾರೆ. ಇಬ್ಬರೂ ಸೇರಿಕೊಂಡು ತಿರುಪತಿ ತಿಮ್ಮಪ್ಪನ ಬಗ್ಗೆ ಒಂದೊಂದು ಕೀರ್ತನೆಯನ್ನು ಬರೀಬೇಕು ಅಂತ ಅವರಲ್ಲೇ ಮಾತುಕತೆ ಆಡಿಕೊಂಡು ಸ್ವತಂತ್ರವಾಗಿ ಒಂದು ಕೀರ್ತನೆಯನ್ನು ಬರೆದು ತಿಮ್ಮಪ್ಪನ ಮುಂದೆ ಹಾಡ್ತಾರೆ. ಆ ಕೀರ್ತನೆ
ಆಶ್ಚರ್ಯಕರವಾಗಿದೆ ಇದು. ಶರಣು ಶರಣು ಸುರೇಂದ್ರ ಸೇವಿತ ಅಂತ ಒಬ್ಬರು ಬರೆದರೆ, ಇನ್ನೊಬ್ಬರು ಶರಣು ಶರಣು ಸುರೇಂದ್ರ ವಂದಿತ ಅಂತ ಹೆಚ್ಚು ಕಡಿಮೆ ಒಂದೇ ಭಾವ ಒಂದೇ ಶಬ್ದಗಳನ್ನು ಒಳಗೊಂಡಂಥ ಕನ್ನಡ ಕೀರ್ತನೆ, ತೆಲುಗು ಕೀರ್ತನೆ. ಇದು ತಿರುಪತಿಯಲ್ಲಿ ಸುಮಾರು ಕ್ರಿಸ್ತಶಕ 1500ರಲ್ಲಿ ಆಯಿತು ಅಂತ ಒಂದು ನಂಬಿಕೆ. ಹಸಿರು ಹಾದಿಯ ಕೃಷಿಕರು ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಬರೆದದ್ದು, ತರಾಸು ಬರೆದ ಕಂಬನಿಯ ಕುಯಿಲು ಎನ್ನುವ ಕಾದಂಬರಿ. ಪ್ರಶ್ನೆ: ಸುಶೀಲೆ, ದಕ್ಷಕನ್ಯೆ, ನಭಾ, ವಿದ್ಯುಲ್ಲತಾ, ಮಣಿಮಾಲಾ ಕಾದಂಬರಿಗಳನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ನಂಜನಗೂಡು ತಿರುಮಲಾಂಬ, ಬೆಂಗಳೂರು ನಾಗರತ್ನಮ್ಮ, ಮಾತೆ ಮಹಾದೇವಿ, ಕೊಡಗಿನ ಗೌರಮ್ಮ. ಸುಪ್ರಿಯಾ. ಕೊಡಗಿನ ಗೌರಮ್ಮ. ಕೊಡಗಿನ ಗೌರಮ್ಮ ಆಯ್ಕೆ 4. ಎರಡನೆಯದಾಗಿ ರಜನಿ. ನಂಜನಗೂಡು ತಿರುಮಲಾಂಬ. ಉತ್ತರವನ್ನು ನೋಡೋಣ. ನಂಜನಗೂಡು ತಿರುಮಲಾಂಬ ಉತ್ತರ ಸರಿಯಾಗಿದೆ. ಕಂಬನಿಯ ಕುಯಿಲು ತರಾಸು ಅವರು ಬರೆದಂಥ ಕಾದಂಬರಿ ಕೃತಿಯನ್ನು ರಜನಿ ಅವರಿಗೆ ಕೊಟ್ಟಿದ್ದೇನೆ. ನಂಜನಗೂಡು ತಿರುಮಲಾಂಬ ಬಾಲ್ಯ ವಿಧವೆ ಈಕೆ. ವಿಧವೆಗೆ ಅಂದಿನ ಸಮಾಜದಲ್ಲಿ ಅಂತಹ ಒಳ್ಳೆಯ ಸ್ಥಾನಮಾನ ಏನೂ ಇರಲಿಲ್ಲ. ಪುನರ್ವಿವಾಹದ ಪ್ರಯತ್ನಗಳು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಾತ್ರ ನಡೀತು, ಎಲ್ಲ ಕಡೆ ನಡೆಯಲಿಲ್ಲ. ಹಾಗಾಗಿ ಮರುಮದುವೆಯ ಯೋಚನೆ ಸಾಧ್ಯವೇ ಇರಲಿಲ್ಲ ಆಗಿನ ದಿನಗಳಲ್ಲಿ. ಹಾಗಾಗಿ ತಿರುಮಲಾಂಬ ಅವರು ಅಕ್ಷರಗಳನ್ನು ಕಲಿತುಕೊಂಡು ಬೇರೆಯವರಿಗೂ ಪ್ರೋತ್ಸಾಹ ಕೊಡ್ತಾ, ಸಹಾಯ ಮಾಡ್ತಾ, ಕಥೆಗಳನ್ನು ಬರೀತಾ, ಕಾದಂಬರಿಗಳನ್ನು, ವಿಚಾರ ಲೇಖನಗಳನ್ನು ಬರೀತಾ, ಹಾಗೆಯೇ ಪತ್ರಿಕೆಯನ್ನು ಸಹ ನಡೆಸ್ತಾರೆ ತಿರುಮಲಾಂಬ ಅವರು. ಮುಂದಿನ 2 ಪುಸ್ತಕಗಳು ಮಾಯಾರಮಣಿ ಎನ್ ನರಸಿಂಹಯ್ಯ ಬರೆದಿರುವಂಥದ್ದು, ತುಮುಲ ಸುಧಾಮೂರ್ತಿ ಬರೆದ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ರುದ್ರ ನಾಟಕದ ಪರಿಕಲ್ಪನೆಯನ್ನು ಕನ್ನಡಕ್ಕೆ ಮೊದಲು ತಂದವರು ಯಾರು? ಆಯ್ಕೆಗಳು: ಕುವೆಂಪು, BM ಶ್ರೀ, ಕೈಲಾಸಂ, ಗುಬ್ಬಿ ವೀರಣ್ಣ. ಮೊದಲಿಗೆ ಬರೆದಿರುತ್ತಿದ್ದಾರೆ ಸುಪ್ರಿಯಾ, ಆನಂತರ ಎರಡನೆಯವರಾಗಿ ರಜನಿ. ಕೈಲಾಸಂ. ಕೈಲಾಸಂ. ಕೈಲಾಸಂ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ರಜನಿ. ಕುವೆಂಪು. ಕುವೆಂಪು ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ BM ಶ್ರೀ ಆಗಿತ್ತು. BM ಶ್ರೀಕಂಠಯ್ಯ ಅವರು ಗ್ರೀಕ್ ಭಾಷೆಯಲ್ಲಿ ಇರ್ತಕ್ಕಂಥ ನಾಟಕಗಳನ್ನು ಅಧ್ಯಯನ ಮಾಡಿದ್ದಾರೆ. ಗ್ರೀಕ್ನಲ್ಲಿ ಟ್ರ್ಯಾಜಿಡಿ ಅಂತ ಒಂದು ನಮೂನೆಯ ನಾಟಕ. ಇದನ್ನು ಕನ್ನಡಕ್ಕೆ ತರಬೇಕಾದರೆ ದುರಂತ ನಾಟಕ, ಗಂಭೀರ ನಾಟಕ ಹೀಗೆಲ್ಲ ಕರೆದ್ರು. ರುದ್ರ ನಾಟಕ ಅಂತಲೂ ಕರೆದ್ರು. ಯಾಕಂದರೆ ಗ್ರೀಕ್ ಭಾಷೆಯಲ್ಲಿ ದಯೋನಿಸಸ್ ಅಂತ ದೇವತೆ ಯಾರಿದ್ದಾರೆ, ಆತ ಹಿಂದೂ ಧರ್ಮದ ರುದ್ರನಿಗೆ ಸರಿಸಮಾನಾದ ದೇವತೆಯನ್ನು. ಹಾಗಾಗಿ ಆ ದಯೋನಿಸಸ್ ಮೂಲವಾಗಿರ್ತಕ್ಕಂಥ ನಾಟಕಗಳನ್ನು ಇವರು ರುದ್ರ ನಾಟಕ ಅಂತ ಕನ್ನಡದಲ್ಲಿ ಇದನ್ನು ಕರೆದಿದ್ದಾರೆ. ಸೋಫೋಕ್ಲಿಸ್ ಮಹಾಕವಿ ಏಜಾಕ್ಸ್ ಅಂತಕ್ಕಂಥ ಒಂದು ರುದ್ರ ನಾಟಕವನ್ನು ಬರೆದಿದ್ದಾನೆ. ಇಲಿಯಡ್ ಮಹಾಕಾವ್ಯದಲ್ಲಿ ಅಖಿಲಸ್ ಅಂತ ಒಬ್ಬ ನಾಯಕ ಇರ್ತಾನೆ, ಆತ ಮರಣಿಸ್ತಾನೆ. ಆತನ ಆಯುಧಗಳನ್ನು ಯಾರಿಗೆ ಕೊಡಬೇಕು ಅಂತ ಹೇಳಿ ಒಂದು ವಾಗ್ಯುದ್ಧ ನಡೆದಾಗ ಏಜಾಕ್ಸ್ಗೆ ಕೊಡಬೇಕಾ, ಒದಿಸ್ಯೂಸ್ಗೆ ಕೊಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಒದಿಸ್ಯೂಸ್ಗೆ ಸಿಗುತ್ತೆ ಆ ಆಯುಧಗಳು, ಏಜಾಕ್ಸ್ಗೆ ಸಿಗಲ್ಲ. ಏಜಾಕ್ಸ್ ದಾರಿಯಲ್ಲಿ ಸಿಕ್ಕ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಹೋಗ್ತಾನೆ. ಒಂದು ರೀತಿಯಾದ ದುರಂತ ನಾಟಕ. ಇದೇ ಕಥೆಯನ್ನು ಅಶ್ವತ್ಥಾಮನಿಗೆ ಹೋಲಿಸಿ BM ಶ್ರೀ ಅವರು ನಾಟಕವನ್ನು ಬರೀತಾರೆ. ಅಶ್ವತ್ಥಾಮನ್ ಅನ್ನೋ ಹೆಸರಲ್ಲಿ ಈ ನಾಟಕವನ್ನು. ಇಲ್ಲಿ ಈತ ಉಪಪಾಂಡವರನ್ನು ಕೊಲ್ತಾನೆ, ಮಕ್ಕಳನ್ನು ಕೊಲ್ತಾನೆ. ಹಾಗಾಗಿ ಅಲ್ಲಿನ ದುರಂತ ಛಾಯೆ ಏನಿತ್ತೋ ಅದೇ ದುರಂತ ಛಾಯೆಯನ್ನು ಅಶ್ವತ್ಥಾಮನ್ ನಾಟಕದಲ್ಲೂ ಸಹ ಬಹಳ ಪರಿಣಾಮಕಾರಿಯಾಗಿ ತಂದಿದ್ದಾರೆ BM ಶ್ರೀ ಅವರು. ಈಗ 2 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಹಣ್ಣೆಲೆ ಚಿಗುರಿದಾಗ ತ್ರಿವೇಣಿ ಬರೆದ ಕನ್ನಡ ಕಾದಂಬರಿ, ಪ್ರಗತಿಯ ಪಥದಲ್ಲಿ ಉಷಾ ನವರತ್ನರಾಮ್ ಬರೆದ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ನಮ್ಮ ಮುಂದೆ ಬಂತು. 4 ಜನ ತಪ್ಪಿಲ್ಲದೆ ಓದಿದ್ರೆ 4 ಜನಕ್ಕೆ ಪುಸ್ತಕ ದೊರೆಯುತ್ತೆ. ಮೊದಲ ಅವಕಾಶ ಸುಪ್ರಿಯಾ ಅವರಿಗೆ.
ಅರಿಯ ಶರಹತಿ ಗಳುಕಿ ತಿರ್ರನೆ ತಿರುಗಿ ಪ್ರಾರ್ಥನ ತೇರು ಬಿಲ್ಲಂ ತರಕೆ ಹಿಂದಕ್ಕೆ ತೊಲಗೆ ಕಂಡು ಮುರಾರಿ ಬೆರಗಾದ ಅರರೆ ಧಣು ಪೂತು ಪಾಯಿಕು ಸರಿಯ ಕಾಣೆನು ಭಾಪೆನು ತವಿ ಸ್ಥಿರಿಸಿ ದಾನ ವೈವರ್ಯಿ ಕರ್ಣನ ಹಿರಿದು ಹೊಗಳಿದನು ಕುಮಾರವ್ಯಾಸ. ತುಂಬ ತಪ್ಪುಗಳಾದವಮ್ಮ. ಕಂಠಯ್ಯ. ಅರಿಯ ಶರಹತಿಗೊಳಕಿ ತಿರ್ರನೆ ತಿರುಗಿ ಪ್ರಾರ್ಥನೆ ತೇರು ಬಿಲ್ವಂ ತರಕೆ ಹಿಂದಕ್ಕೆ ತೊಲಗಿ ಕಂಡು ಮುರಾರಿ ಬೆರಗಾದ ಅರರೆ ಧಣು ಪೂತು ಪಾಯಿಕು ಎಷ್ಟು ತಪ್ಪುಗಳಾಯ್ತಪ್ಪ ಕಂಠಯ್ಯ? 4-5 ಪದ. ಅದು ಪಾರ್ಥನ. ಪಾರ್ಥ. ಪಾರ್ಥ ಅಂದರೆ ಅರ್ಜುನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಂ, ರಜನಿಯವರೇ ತಾವು ಓದಿ. ಅರಿಯ ಶರಹತಿಗಳುಕಿ ತಿರ್ರನೆ ತಿರುಗಿ ಪಾರ್ಥನ ತೇರು ಬಿಲ್ಲಂ ತರಕೆ ಹಿಂದಕ್ಕೆ ತೊಲಗೆ ಕಂಡು ಮುರಾರಿ ಬೆರಗಾದ ಆದರೆ ಅರರೆ ಧಣು ಪೊತ್ತು ಪಾಯಿಕು ಸರಿಯೇ ಕಾಣೆನು ಬಾಪೆನುತ ವಿಸ್ತರಿಸಿ ದಾನವ ವೈರಿ ಕರ್ಣನ ಹಿರಿದು ಹೊಗಳಿದನು ಕುಮಾರವೇ. ಪೂತು ಮಾದು, ಪೊತ್ತು ಅಲ್ಲ. ಹಾಂ, ಹೇಳಿ ರಮೇಶ್. ಅರಿಯ ಶರಹತಿ ತಿರುನೆ ತಿರುಗಿ ಪ್ರಾರ್ಥನೆ ತಿರು ಬಿಲ್ಲಂ ತೀರಕ್ಕೆ ಹಿಂದಕ್ಕೆ ತೆಲೆಗೆ ತೀರಕೆ ಅಲ್ಲಪ್ಪ, ತರಕೆ ಅನ್ನೋದು ಸರಿಯಾದ ಶಬ್ದ. ಕುಮಾರವ್ಯಾಸನ ಪದ್ಯ ಇದು. ಕರ್ಣ ಒಂದು ಬಾಣವನ್ನು ಬಿಟ್ಟಾಗ ಅರ್ಜುನನ ರಥ ಒಂದು ಬಿಲ್ಲಷ್ಟು ಹಿಂದಕ್ಕೆ ಹೋಯ್ತಂತೆ. ಅರ್ಜುನ ಬಾಣವನ್ನು ಬಿಟ್ಟಾಗ ಕರ್ಣನ ರಥ ಒಂದು ಗಾವುದ ದೂರ ಹೋಗುತ್ತೆ. ಆದರೆ ಕೃಷ್ಣ ಹೊಗಳೋದು ಕರ್ಣನನ್ನು, ಅರ್ಜುನನನ್ನಲ್ಲ. ರೇಗ್ ಹೋಗುತ್ತೆ ಅರ್ಜುನನಿಗೆ, ನಾನು ರಥ ಬಿಟ್ಟು ಇಳೀತೇನೆ, ನನ್ನನ್ನು ಹೊಗಳಲೇ ಇಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಕರ್ಣನನ್ನು ಯಾಕೆ ಹೊಗಳಿದೆ ಅಂದರೆ, ಈ ರಥದಲ್ಲಿ ಕೂತಿರೋದು ಯಾರು? ಕೃಷ್ಣ ಪರಮಾತ್ಮನಾದ ನಾನು, ಜೊತೆಗೆ ಹನುಮಂತನಿದ್ದಾನೆ. ಇದು ಸಾಮಾನ್ಯ ರಥ ಅಲ್ಲ, ಅಗ್ನಿದೇವ ಕೊಟ್ಟಂಥ ರಥ. ದಿವ್ಯಾಶ್ವಗಳನ್ನು ಕಟ್ಟಿದ್ದೇವೆ. ಕರ್ಣ ಇರೋದು ಸರ್ವಸಾಮಾನ್ಯವಾದ ಕಟ್ಟಿಗೆ ರಥ. ಅದು ಒಂದು ಗಾವುದ ಅಥವಾ ಒಂದು ಯೋಜನ ಹೋಗೋದೇನು ದೊಡ್ಡದಲ್ಲ. ಅದೇ ನಾವೆಲ್ಲರೂ ಇರುವಂಥ ರಥವನ್ನು ಒಂದು ಬಿಲ್ಲಂತರಷ್ಟು ಹಿಂದಕ್ಕೆ ಹೊಡೆದನಲ್ಲ, ತಳ್ಳದ್ನಲ್ಲ, ಆತ ನಿಜಕ್ಕೂ ದೊಡ್ಡವನು ಅಂತ ಹೇಳ್ತಾನೆ. ಆ ಸಂದರ್ಭದ ಪದ್ಯ ಆಗಿತ್ತು. ಈಗ ಮುಂದಿನ 2 ಪುಸ್ತಕಗಳನ್ನು ನೋಡೋಣ. ಮಳೆಯಲ್ಲಿ ನೆನೆದ ಕಥೆಗಳು, ಜೋಗಿ ಗೋಪಾಲಕೃಷ್ಣ ಕುಂಟನಿ ಸಂಪಾದಿಸಿರುವ ಕೃತಿ. 4 ಹೆಜ್ಜೆಗಳು, ಮಾಕೋನಹಳ್ಳಿ ವಿನಯ್ ಮಾಧವ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಸಾಹಿತಿ ಸಂಘಟಕರು ಹಾಗೂ ವಿದ್ವಾಂಸರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸಾಕ್ರು ರಾಮಚಂದ್ರರಾವ್. ಬಜರ್ ಓದ್ತಿದ್ದಾರೆ ರಮೇಶ್. ಸಾಕು ರಾಮಚಂದ್ರರಾವ್. ಅದೇ ಉತ್ತರವಾ? ಹಾಂ. ಶಿಕಾರಿಪುರ ರಂಗನಾಥರಾವ್. ಆಯ್ಕೆ 3. SR ರಾಮಸ್ವಾಮಿ. ಆಯ್ಕೆ 4. SG ನೀಲಕಂಠ ಶಾಸ್ತ್ರಿ. ಎರಡನೆಯದಾಗಿ ರಜನಿ ಅವರು. SG ನೀಲಕಂಠ ಶಾಸ್ತ್ರಿ. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ SR ರಾಮಸ್ವಾಮಿ ಆಗಿತ್ತು. ಸೊಂಡೆಕೊಪ್ಪ ರಾಮಚಂದ್ರ ಶಾಸ್ತ್ರಿ ರಾಮಸ್ವಾಮಿ ಅವರು ಲೇಖಕರಾಗಿ, ಪತ್ರಕರ್ತರಾಗಿ, ಆತ್ಮಚರಿತ್ರಕಾರರಾಗಿ, ಪರಿಸರವಾದಿಯಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ DVG ಅವರ ಒಡನಾಡಿಯಾಗಿ, VC ರಾಳ್ಳಪಲ್ಲಿ, AR ಕೃಷ್ಣಶಾಸ್ತ್ರಿ ಮುಂತಾದವರ ಸಹವಾಸದಲ್ಲಿ ತಮ್ಮ ಸಾಹಿತ್ಯ ಬದುಕನ್ನು ನಡೆಸಿದಂತಹ SR ರಾಮಸ್ವಾಮಿಯವರು ಕನ್ನಡ ಮತ್ತು ಇಂಗ್ಲೀಷಲ್ಲಿ 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪಡೆದಿದ್ದಾರೆ. ಇವರು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ನಾಡೋಜ ಗೌರವ ಇವರಿಗೆ ದೊರೆತಿದೆ. ಆನಾಕ್ರು ಅವರು ಬರೆದ ಉದಯರಾಗ ಎನ್ನುವ ಕಾದಂಬರಿ, ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರಜಗಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಸವಿಗನ್ನಡ. ಕೊಟ್ಟ ವಿಷಯದ ಮೇಲೆ 1 ನಿಮಿಷ ಮಾತಾಡಬೇಕು. ತಡವರಿಸಬಾರ್ದು, ನಿಲ್ಲಿಸಬಾರ್ದು, ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರದು. ಮಾತಿನ ಓಘ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಬಾರದು. 3 ಸ್ಪರ್ಧಿಗಳು 1 ನಿಮಿಷ ಮಾತನಾಡಿದರೆ 4 ಸ್ಪರ್ಧಿಗಳು 4 ಜನಕ್ಕೆ 4 ಪುಸ್ತಕವನ್ನು ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ.
ಈಗ ತಾವೆಲ್ಲ ಸಿದ್ಧ ಅಂದರೆ ಶುರು ಮಾಡೋಣ. ಆರಂಭಿಸಬಹುದಾ? ಸುಪ್ರಿ ಅವರೇ, ತಮ್ಮಿಂದ ಆರಂಭಿಸ್ತಾ ಇದ್ದೇವೆ. ಉಸಲಿ ಎನ್ನುವ ಶಬ್ದವನ್ನು ತಮಗೆ ಕೊಡ್ತಾ ಇದ್ದೇನೆ. 1 ನಿಮಿಷ ತಾವು ಮಾತಾಡಬೇಕು. ತಮ್ಮ ಸಮಯ ಈಗ ಆರಂಭ ಆಯಿತು. ಉಸಲಿ ಒಂದು ದಕ್ಷಿಣ ಭಾರತದಲ್ಲಿ ಮಾಡಲ್ಪಡುವ ಪ್ರಖ್ಯಾತ ಹಾಗೂ ಸ್ವಾದಿಷ್ಟಮಯ ಖಾದ್ಯವಾಗಿದೆ. ಸಾಮಾನ್ಯವಾಗಿ ಉಸಲಿ ಎಂದಾಕ್ಷಣ ನೆನಪಿಗೆ ಬರುವಂಥದ್ದು ದೇವಸ್ಥಾನದಲ್ಲಿ ನೀಡುವಂತಹ ಪ್ರಸಾದ. ಇದನ್ನು ಕಡಲೆಕಾಳು, ಹೆಸರುಕಾಳು ಹಾಗೂ ಬೇರೆ ಇತರೆ ಕಾಳುಗಳನ್ನು ಉಪಯೋಗಿಸಿ ಮಾಡುತ್ತಾರೆ. ಉಸಲಿ ಎಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾವುದೇ ತಕರಾರಿಲ್ಲದಲೇ ತಿನ್ನುವಂತಹ ಖಾದ್ಯವಾಗಿದೆ. ಒಂದು ಕವನದಲ್ಲಿ ನೀ ಹೇಳಿರುವಂತೆ ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ ಎನ್ನುವಂತೆ ಉಪವಾಸಗಳಲ್ಲಿಯೂ ಕೂಡ ಉಸಲಿಗಳನ್ನು ಬಳಸುವುದರಿಂದ ಹಾಗೂ ದಿನನಿತ್ಯದ ಆಹಾರದಲ್ಲಿ ಆಹಾರ ಬಳಕೆಗಳಲ್ಲಿ ಉಸಲಿಯನ್ನು ಸೇರಿಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ 39 ಸೆಕೆಂಡುಗಳಾಯಿತು. 2 ಕಡೆ ತಪ್ಪದ್ರಿ. ಬಹಳ ಚೆನ್ನಾಗಿ ಮಾತನಾಡಿದ್ರಿ ಸುಪ್ರಿಯಾ ಅವರೇ. ಉಸಲಿಯ ಮಹತ್ವವನ್ನು ಹೇಳಿದ್ರಿ ತಾವು. ಈಗ ಕಂಠಯ್ಯ ಅವರಿಗೆ ಮದ್ದೂರು ವಡೆ ಬಗ್ಗೆ ನಮಗೇನಾದರೂ ಹೇಳ್ಕೊಡಿ ಸರ್ ಅಂತ ಕೇಳ್ತಾ ಇದ್ದೀವಿ. ಸರ್, ಮದ್ದೂರು ವಡೆ ಇದು ಒಂದು ವಿಶೇಷವಾದ ಖಾದ್ಯ. ಇದನ್ನು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಾಡುತ್ತಾರೆ. ಇದನ್ನು ಮಂಡ್ಯ ಜಿಲ್ಲೆ ಮಂಡ್ಯ ಹತ್ರ ಮಾಡ್ತಾರೆ. ಇದನ್ನು ಉತ್ತರ ಕರ್ನಾಟಕದಲ್ಲಿ ಇದನ್ನು ಸಿಗೋದಿಲ್ಲ. ಇದು ಪ್ರಖ್ಯಾತವಾಗಿರೋದು ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಮಾಡುತ್ತಾರೆ. ಇದನ್ನು ಹಿರಿಯರು ಮತ್ತು ಚಿಕ್ಕ ಮಕ್ಕಳು ಎಲ್ಲ ಥರದವರು, ಎಲ್ಲ ವರ್ಗದವರು ಇಷ್ಟಪಟ್ಟು ತಿನ್ನುತ್ತಾರೆ. ಇದು ಚಳಿಗಾಲದಲ್ಲಿ ತಿನ್ನೋದಕ್ಕೆ ತುಂಬ ಸೊಗಸಾಗಿರುತ್ತದೆ, ತುಂಬ ಇಷ್ಟವಾಗಿರುತ್ತದೆ. ಮದ್ದೂರು ವಡೆಯನ್ನು 30 ಸೆಕೆಂಡುಗಳಲ್ಲಿ ಕೊನೆಯ ಪಕ್ಷ ಒಂದು 10 ತಪ್ಪುಗಳನ್ನಾದರೂ ಮಾಡಿದ್ದೀರಿ ತಾವು. ರಜನಿಯವರೇ, ತಾವು ಬಿಸಿಬೇಳೆ ಬಾತ್ ಬಗ್ಗೆ ಮಾತಾಡಬಹುದಾ? ತಮ್ಮ ಸಮಯ ಆರಂಭ ಆಯಿತು. ಬಿಸಿಬೇಳೆಬಾತ್ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದಂಥ ಖಾದ್ಯ. ಗೃಹಿಣಿಯರಿಗೆ ಪ್ರತಿದಿನ ಏನು ಅಡುಗೆಯನ್ನು ತಯಾರಿಸಬೇಕು ಅನ್ನೋದು ಒಂದು ದೊಡ್ಡ ತಲೆನೋವಾದಾಗ ಪ್ರತಿದಿನ ಸಾರನ್ನು ಮಾಡುವ ಬದಲು ಬಿಸಿಬೇಳೆಯನ್ನು ಮಾಡಬಹುದು ಅಂತ ಹೇಳಿ ಬಿಸಿಬೇಳೆಯನ್ನು ತಯಾರಿಸ್ತಾರೆ. ಬಿಸಿಬೇಳೆಯಲ್ಲಿ ಮೊದಲನೇದಾಗಿ ತೊಗರಿಬೇಳೆ ಮತ್ತು ಅಕ್ಕಿ ಹಾಗೂ ತರಕಾರಿಗಳು ಮತ್ತು ಸಾಂಬಾರ ಪದಾರ್ಥಗಳನ್ನು ಬಳಸಿ ಅತ್ಯಂತ ಸವಿಯಾಗಿ ಅದನ್ನು ಮಾಡಬಹುದು. ಇದರಲ್ಲಿ ತೆಂಗಿನಕಾಯಿಯಲ್ಲಿ ಒಣ ಕೊಬ್ಬರಿಯನ್ನು ಸಹ ಬಳಸೋದ್ರಿಂದ ಎಲ್ಲ ರೀತಿಯ ಮಿಶ್ರಣವಾದ ಒಂದು ಪೋಷಕಾಂಶಗಳು ದೊರೆಯುತ್ತದೆ ಅಂತ ಹೇಳ್ಬೋದು. ಇದರಿಂದ ಬಹಳ ಸುಲಭವಾಗಿ ಅಡುಗೆಯನ್ನು ಮಾಡಲಿಕ್ಕೆ ಗೃಹಿಣಿಯರಿಗೆ ಒಂದು ಉತ್ತಮವಾದಂತಹ ಖಾದ್ಯ ದೊರಕಿದಂತಾಗುತ್ತೆ. ಆದ್ದರಿಂದ ಇದನ್ನು ಪ್ರತಿದಿನ ಮಾಡುವ ಒಂದು ಸಾರನ್ನೇ ಪ್ರತಿದಿನ ಮಾಡಿ ಬೇಜಾರಾದಾಗ ಬಿಸಿಬೇಳೆ ಬಾತನ್ನು ಸಹ ಮಾಡ್ಬೋದು. ಇದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರೋದು ಯಾಕೆ ಅಂತ ಅಂದರೆ ಮುಖ್ಯವಾಗಿ ಇದರಲ್ಲಿ ಸಾಂಬಾರ ಪದಾರ್ಥಗಳನ್ನ 1 ನಿಮಿಷ ಆಯಿತು. ಚೆನ್ನಾಗಿ ಮಾತಾಡಿದ್ರಿ. ಆದರೆ ಮಧ್ಯದಲ್ಲಿ ಒಂದು ಪುನರಾವರ್ತನೆಗಳು ಬಹಳ ಆಯಿತು. ಮುಖ್ಯವಾಗಿ ಹೇಳಬೇಕಾದದ್ದು ಈ ಬಿಸಿಬೇಳೆ ಬಾತ್ ಅನ್ನೋ ಖಾದ್ಯವನ್ನು ಇಡೀ ಜಗತ್ತಿಗೆ ಕೊಟ್ಟದ್ದು ನಮ್ಮ ಮೈಸೂರಿನವರು. ಅಲ್ಲಿಂದ ಶುರು ಆಗಬಹುದಾಗಿತ್ತು. ಏನೇನು ತರಕಾರಿಗಳನ್ನು ಹಾಕ್ತಾರೆ, ಯಾವ ರೀತಿ ಬೇಳೆ ಇರುತ್ತೆ, ಅನ್ನನೂ ಇರುತ್ತೆ, ಎಣ್ಣೆನೂ ಇರುತ್ತೆ, ತರಕಾರಿಗಳು ಇರುತ್ತೆ, ಎಲ್ಲ ಪೋಷಕಾಂಶಗಳು ಇರುತ್ತೆ. ಹಾಗೆ ವಿವರಿಸ್ತಾ ಹೋಗ್ಬೋದಾಗಿತ್ತು. ಒಳ್ಳೆಯ ಪ್ರಯತ್ನ. ರಮೇಶ್, ತಾವು ಬಜ್ಜಿಯ ಬಗ್ಗೆ ಮಾತಾಡಬಹುದಾ? ಎಸ್. ಬಜ್ಜಿ ಅಂದರೆ ಅದನ್ನು ಕಡಲೆ ಹಿಟ್ಟಿಂದ ಮಾಡ್ತಾರೆ. ರಜೆ ದಿನಗಳಲ್ಲಿ ಸಣ್ಣ ಮಕ್ಕಳಿಗೆ ಬಹಳ ಇಷ್ಟ. ಮಳೆಗಾಲ ಕಾಲದಾಗ ಬಜ್ಜಿ ಅಂದ್ರೆ ವಾಸನೆಗೆ ಬಜ್ಜಿಯನ್ನು ಇದನ್ನು ಮಾಡ್ತಾರೆ ಎಲ್ಲರೂ. ಬಜ್ಜಿಯನ್ನು ಹಲವಾರು ಬಜ್ಜಿಗಳನ್ನು ಮಾಡ್ತಾರೆ. ಮೆಣಸಿನ್ಕಾಯಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ, ಆಲೂ ಬಜ್ಜಿ ಈ ಥರ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಜ್ಜಿ ಅಂದರೆ ಒಂದೊಂದು ಕಡೆ ಬಹಳಷ್ಟು ಕಡೆ ಸಂತೆಗಳಲ್ಲಿ ಬಜ್ಜಿಯನ್ನು ಮಾರ್ತಾರೆ. ಆಮೇಲೆ ಮದುವೆಗಳಲ್ಲಿ ಬಜ್ಜಿಯನ್ನು ಮಾಡ್ತಾರೆ. 30 ಸೆಕೆಂಡುಗಳಲ್ಲಿ 5-6 ಸಲ ತಾವು ತಡವರಿಸಿದ್ರಿ. ಬಜ್ಜಿ ನಮಗೆಲ್ಲ ಗೊತ್ತಿರುವಂಥದ್ದೇ, ಎಲ್ಲರೂ ತಿಂದಿರ್ತೇವೆ ಅಲ್ವಾ? 1 ನಿಮಿಷ ಸರಾಗವಾಗಿ ಮಾತನಾಡೋ ಪ್ರಯತ್ನ ಪಡೋಕೆ ಹೊರಟಾಗ ಎಷ್ಟೆಲ್ಲ ಕಷ್ಟಗಳಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭಿಸೋಣ, ಪ್ರಯತ್ನಿಸೋಣ. ಸ್ವಚ್ಛವಾದ ಕನ್ನಡದಲ್ಲಿ ಮಾತನಾಡೋದಕ್ಕೆ ನಾವು ಮುಂದೆ ಆದರೂ ಪ್ರಯತ್ನಿಸೋಣ. ಚಟ್ಪಟ್ ಚಿನ್ಕುರುಳಿ 10 ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಪ್ರಶ್ನೆ ಬಂದ ಮೇಲೆ ತಾವು ದಯವಿಟ್ಟು
ಆಯ್ಕೆಗಳು ಬರುತ್ತಲ್ಲ, ಆ ಸಂದರ್ಭದಲ್ಲಿ ಬಜರ್ ಒತ್ಬಿಟ್ಟು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಈಗ ಮೊದಲ ಪ್ರಶ್ನೆ. ಈ ಕೆಳಗಿನ ಪದದ ಸಮಾನಾರ್ಥವೇನು? ಕಲುದಲೆ. ಆಯ್ಕೆಗಳು: 2 ತಲೆಯ ಹಾವು, ತಲೆಯಲ್ಲಿ ರತ್ನವುಳ್ಳ ಹಾವು. ಮೊದಲಿಗೆ ಕಂಠಯ್ಯ. ತಲೆಯಲ್ಲಿ ರತ್ನವುಳ್ಳ ಹಾವು. ಉತ್ತರವನ್ನು ನೋಡೋಣ. ತಲೆಯಲ್ಲಿ ರತ್ನವುಳ್ಳ ಹಾವು ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಚಿಗುರು, ಪಲ್ಲವ. ಆಯ್ಕೆಗಳು: ಕಿಸವಾಯ, ಕಿಸಲಯ. ಮೊದಲಿಗೆ ಸುಪ್ರಿಯ. ಕಿಸಲಯ. ಉತ್ತರವನ್ನು ನೋಡೋಣ. ಕಿಸಲಯ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದದ ತತ್ಸಮ ತದ್ಭವವನ್ನು ಗುರುತಿಸಿ ಪುಸ್ತಕ. ಹೊತ್ತಿಗೆ. ಹೇಳಿ ಸುಪ್ರಿಯ. ಹೊತ್ತಿಗೆ. ಹಾಂ, ಹೊತ್ತಿಗೆ. ಹೊತ್ತಿಗೆ. ಆಯ್ಕೆಗಳು: ಹೊತ್ತಿಗೆ, ಗುತ್ತಿಗೆ. ತಾವು ಹೇಳ್ತಾ ಇದ್ದೀರಿ ಹೊತ್ತಿಗೆ ಅಂತ. ಉತ್ತರ ಸರಿಯಾಗಿದೆ. ಗೋಪಾಲಕೃಷ್ಣ ಅಡಿಗ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಈ ಅಲಂಕಾರವನ್ನು ಗುರುತಿಸಿ ಕ್ರೌಂಚ ಪಕ್ಷಿಯ ಆಕ್ರಂದನವು ಮುಗಿಲನ್ನು ಮುಟ್ಟಿತು. ಆಯ್ಕೆಗಳು: ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ. ಮೊದಲಿಗೆ ಕಂಠಯ್ಯ. ಪ್ರೇಕ್ಷಾಲಂಕಾರ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. MS ಗೋಪಾಲಕೃಷ್ಣನ್ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದವನ್ನು ಯಾವ ಹೆಸರಿನಿಂದ ಗುರುತಿಸುವರು? ಕೈಕಾಲು. ಆಗಲೇ ಬಜರ್ ಒತ್ತಿದ್ದಾರೆ ಕಂಠಯ್ಯ ಮತ್ತು ರಜನಿ. ಕಂಠಯ್ಯ ಮತ್ತು ಸುಪ್ರಿಯಾ ಅವರು. ಕಂಠಯ್ಯ. ಜೋಡಿ ನುಡಿ. ಹಾಂ, ಜೋಡು, ಜೋಡಿ ನುಡಿ. ಜೋಡು ನುಡಿ. ಸ್ಪಷ್ಟವಾಗಿ ಹೇಳಿ. ಜೋಡು ನುಡಿ. ಆಯ್ಕೆಗಳನ್ನು ನೋಡೋಣ. ದ್ವಿರುಕ್ತಿ, ಜೋಡಿ ಪದ. ಉತ್ತರವನ್ನು ನೋಡೋಣ. ಜೋಡಿ ಪದ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ನಾನಾರ್ಥದ ಶಬ್ದವು ಯಾವುದು? ಕೆಸರು, ಬದಿ, ರಾಡಿ, ಹಾವಸೆ, ಪಾಚಿ. ಆಯ್ಕೆಗಳು: ಜಂಬರ, ಜಂಬಾಲ. ಮೊದಲಿಗೆ ಬಜರ್ ಒತ್ತಿದ್ದು ರಮೇಶ್. ಜಂಬಾರ. ಉತ್ತರವನ್ನು ನೋಡೋಣ. ಜಂಬಾಲ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಅರ್ಥದ ನುಡಿಗಟ್ಟನ್ನು ಗುರುತಿಸಿ ಮುಕ್ತಾಯ. ಆಯ್ಕೆಗಳು: ಎಳ್ಳಷ್ಟು, ಇತಿಶ್ರೀ. ಮೊದಲಿಗೆ ಕಂಠಯ್ಯ. ಇತಿಶ್ರೀ. ಇತಿಶ್ರೀ. ಉತ್ತರವನ್ನು ನೋಡೋಣ. ಇತಿಶ್ರೀ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ದೇಶ್ಯ ಮತ್ತು ಅನ್ಯ ದೇಶ್ಯ ಪದವನ್ನು ಗುರುತಿಸಿ ಕಾಗದ, ಹಾಳೆ. ಆಯ್ಕೆಗಳು: ಹಾಳೆ ದೇಶ, ಕಾಗದ ಅನ್ಯ ದೇಶ. ಹಾಳೆ ಅನ್ಯ ದೇಶ, ಕಾಗದ ದೇಶ. ಮೊದಲಿಗೆ ಸುಪ್ರಿಯಾ. ಹಾಳೆ ದೇಶ, ಕಾಗದ ಅನ್ಯ ದೇಶ. ಉತ್ತರವನ್ನು ನೋಡೋಣ. ಹಾಳೆ ದೇಶ, ಕಾಗದ ಅನ್ಯ ದೇಶ. ಉತ್ತರ ಸರಿಯಾಗಿದೆ. ಚದುರಂಗ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಭಾಷೆಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ? ಕೊಂಕಣಿ, ಕೊಡವ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರೊತ್ತಿದ್ದಾರೆ ರಮೇಶ್. ಕೊಡವ. ಉತ್ತರವನ್ನು ನೋಡೋಣ. ಕೊಡವ ದ್ರಾವಿಡ ಭಾಷೆ ಆಗಿತ್ತು. ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಶುದ್ಧ ಏಕವಚನ ಯಾವುದು? ಆಕಳು, ತಿಂಗಳು. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಜನಿಯವರು. ಆಕಳು. ಆಕಳು. ಉತ್ತರವನ್ನು ನೋಡೋಣ. ತಿಂಗಳು ಸರಿಯಾದ ಉತ್ತರ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಪ್ರಿಯಾ ಅವರಿಗೆ 3 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಕಂಠಯ್ಯ ಅವರಿಗೆ 4 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ರಜನಿ ಅವರಿಗೆ ತರಾಸು ಅವರ ಕಂಬನಿಯ ಕೊಯ್ಲು ಎನ್ನುವ ಕಾದಂಬರಿ ದೊರೆತಿದೆ. ಸ್ವೀಕರಿಸಿ ಅಭಿನಂದನೆಗಳು. ಹಾಗೆಯೇ ರಮೇಶ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ. ದಯವಿಟ್ಟು ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.